ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಸ್ಕೀಮ್ಗಳಿಂದಾಗಿ ಅಭಿವೃದ್ಧಿ ಯೋಜನೆಗಳನ್ನು ಕಡೆಗಣಿಸಿದೆ ಅಂತೇಳಿ ಬಿಜೆಪಿ ಜೆಡಿಎಸ್ ನಾಯಕರು ಪದೇ ಪದೇ ಆರೋಪವನ್ನು ಮಾಡ್ತಾ ಇರ್ತಾರೆ. ಆದರೆ ಸರ್ಕಾರ ಅಭಿವೃದ್ಧಿ ಯೋಜನೆಗಳಿಗೆ ನೀಡಿದ ಕೋಟಿ ಕೋಟಿ ಅನುದಾನವನ್ನು ಬಳಕೆ ಮಾಡಿಕೊಳ್ಳದೆ ಶಾಸಕರು ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ. ಜಿಲ್ಲಾಧಿಕಾರಿಗಳ ಖಾತೆಯಲ್ಲಿ ಸಾವಿರಾರು ಕೋಟಿ ಹಣ ಕೊಳಿತಾ ಇದೆ. ಈ ಕುರಿತ ವಿಶೇಷ ವರದಿ ಇಲ್ಲಿದೆ ನೋಡಿ. ಅನುದಾನ ಖರ್ಚು ಮಾಡಲು ಶಾಸಕರ ನಿರ್ಲಕ್ಷ್ಯ. ಖರ್ಚಾಗದೆ ಉಳಿದಿದೆ ಸಾವಿರಾರು ಕೋಟಿ ರೂಪಾಯಿ ಅನುದಾನ. ಡಿಸಿಗಳ ಖಾತೆಯಲ್ಲಿ ಹಣ ಬಿದ್ದರೂ ಎಂಎಲ್ಎಗಳ ಬೇಜವಾಬ್ದಾರಿ. ಕ್ಷೇತ್ರದ ಅಭಿವೃದ್ಧಿ ಪ್ರತಿಯೊಬ್ಬ ಶಾಸಕನ ಜವಾಬ್ದಾರಿ. ಚುನಾವಣೆ ವೇಳೆ ನೂರಾರು ಭರವಸೆ ಕೊಟ್ಟು ಗೆದ್ದು ಬರುವ ಜನಪ್ರತಿನಿಧಿಗಳು ಬಳಿಕ ಕ್ಷೇತ್ರವನ್ನ ಕಡೆಗಣಿಸುತ್ತಾರೆ ಎಂಬ ಮಾತು ಜನಜನಿತ. ಅಭಿವೃದ್ಧಿ ಮಾಡಿ ಕ್ಷೇತ್ರದ ಜನರ ಸಮಸ್ಯೆ ಸ್ಪಂದಿಸಿ ಎಂದರೆ ಅನುದಾನವಿಲ್ಲ, ಹಣಕಾಸಿನ ಕೊರತೆ ಇದೆ ಎಂದು ಆರೋಪಿಸುತ್ತಾರೆ. ಇನ್ನು ವಿಪಕ್ಷ ಶಾಸಕರಾದ್ರಂತೂ ಸರ್ಕಾರಕ್ಕೆ ಹಿಗ್ಗಾಮುಗ್ಗಾ ಜಾಡಿಸ್ತಾರೆ. ಸರ್ಕಾರದ ಬಳಿಕ ಹಣ ಇಲ್ಲ, ದಿವಾಳಿಯಾಗಿದೆ ಎಂದೆಲ್ಲ ಬೊಬ್ಬೆ ಹಾಕ್ತಾರೆ. ವಿಚಿತ್ರವೆಂದರೆ ಸರ್ಕಾರ ಕೊಟ್ಟ ಹಣ ಖರ್ಚು ಮಾಡಲು ಜನಪ್ರತಿನಿಧಿಗಳಿಗೆ ಪುರುಸೊತ್ತಿಲ್ಲ. ಕಳೆದ 4-5 ವರ್ಷಗಳಿಂದ ಶಾಸಕರ ಪ್ರದೇಶಾಭಿವೃದ್ಧಿ ಅಡಿ ಬಿಡುಗಡೆ ಮಾಡಿದ ಸಾವಿರಾರು ಕೋಟಿ ರೂಪಾಯಿ ಖರ್ಚಾಗದೆ ಡಿಸಿಗಳ ಖಾತೆಯಲ್ಲಿ ಉಳಿದಿದೆ. ಎಂಎಲ್ಎ ಲಾಟ್ ಫಂಡ್ ಅಡಿಯಲ್ಲಿ ವರ್ಷಕ್ಕೆ 2 ಕೋಟಿ. ಡಿಸಿಗಳ ಪಿಡಿ ಖಾತೆಯಲ್ಲಿದೆ 1026 ಕೋಟಿ ರೂಪಾಯಿ. ಶಾಸಕರು ಸರ್ಕಾರ ಅಭಿವೃದ್ಧಿಗೆ ಹಣ ನೀಡಿಲ್ಲವೆಂಬ ಸಬೂಬು ಹೇಳುವುದು ಸರ್ವೇ ಸಾಮಾನ್ಯ. ಆದರೆ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರದ ಅವಧಿಯಲ್ಲಿ ಬಿಎಸ್ ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರದ ಅವಧಿ, ಬಸವರಾಜ ಬೊಮ್ಮಾಯಿ ನೇತೃತ್ವದ ಅವಧಿ ಹಾಗೂ ಹಾಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಅವಧಿಯಲ್ಲಿ ಎಂಎಲ್ಎ ಲಾಟ್ ಫಂಡ್ ಖರ್ಚಾಗಿಲ್ಲ. ಮೈತ್ರಿ ಸರ್ಕಾರದಲ್ಲಿ ನೀಡಿದ ಅನುದಾನ ಕೋವಿಡ್ ಕಾರಣಕ್ಕಾಗಿ ಸ್ಥಗಿತವಾಗಿತ್ತು. ಬಳಿಕ ಕೊಟ್ಟ ಅನುದಾನ ಖರ್ಚು ಮಾಡಲು ಶಾಸಕರು ನಿರ್ಲಕ್ಷ್ಯದಿಂದ ಬಾಕಿ ಉಳಿದುಕೊಂಡು ಬಂದಿದೆ. ಹೀಗೆ ಪ್ರತಿ ವರ್ಷ 600 ಕೋಟಿ ಬಿಡುಗಡೆ ಆಗುತ್ತದೆ. ಅದರಲ್ಲಿ 20%, 35% ಅಷ್ಟು ಹಣ ಖರ್ಚಾಗುವುದೇ ಡೌಟು. ಬಳಕೆಯಾಗದ ಅನುದಾನ 2021-22ರಲ್ಲಿ ಖರ್ಚಾಗದೆ ಉಳಿದದ್ದು 692.26 ಕೋಟಿ ರೂಪಾಯಿ. 2022-23ನೇ ಅವಧಿಗೆ 600 ಕೋಟಿ ರೂಪಾಯಿ ಹಂಚಿಕೆ. ಹಿಂದಿನ ಬ್ಯಾಲೆನ್ಸ್ 692.26 ಪ್ಲಸ್ 600 ಒಟ್ಟು 1292.26 ಕೋಟಿ ಖಾತೆಯಲ್ಲಿದೆ. 2023 ಮಾರ್ಚ್ವರೆಗೆ ವೆಚ್ಚ ಮತ್ತು ಬಿಡುಗಡೆ 599.96 ಕೋಟಿ ರುಗಳಲ್ಲಿ ಆಗಿರುವ ವೆಚ್ಚ ಕೇವಲ 17.62%. 2022-23ರಲ್ಲಿ ವೆಚ್ಚವಾಗದೆ ಉಳಿದ ಮೊತ್ತ 692 ಕೋಟಿ ರೂಪಾಯಿ. ಬಳಕೆಯಾಗದ ಅನುದಾನ 2023-24 ಶಾಸಕರ ನಿಧಿಗೆ 600 ಕೋಟಿ ರೂಪಾಯಿ ಹಣ ಹಂಚಿಕೆ. ಬ್ಯಾಲೆನ್ಸ್ ಸೇರಿ ಒಟ್ಟು 606.70 ಕೋಟಿ ರು ಹಂಚಿಕೆ. ಮಾರ್ಚ್ವರೆಗೆ ಬಿಡುಗಡೆ 590.50 ಕೋಟಿ ರೂಪಾಯಿಗಳು. ಇದುವರೆಗೆ ಆಗಿರುವ ವೆಚ್ಚ 211.92 ಕೋಟಿ ರೂಪಾಯಿಗಳು. ಒಟ್ಟು ಹಂಚಿಕೆ ಪ್ರತಿಯಾಗಿ ವೆಚ್ಚದ ಪ್ರಗತಿ ಕೇವಲ 34.93%. ಅನುದಾನ ವೆಚ್ಚವಾಗದೆ ಉಳಿದಿರುವ ಮೊತ್ತ 394.73 ಕೋಟಿ ರೂಪಾಯಿಗಳು. ಕಳೆದ 4-5 ವರ್ಷಗಳಿಂದ ಖರ್ಚಾಗದೆ ಉಳಿದಿರುವ 1026 ಕೋಟಿ ರೂಪಾಯಿಗಳಲ್ಲಿ ಹಾಗೂ ಈ ವರ್ಷದ 600 ಕೋಟಿ ಸೇರಿದರೆ 1626 ಕೋಟಿ ರು ಆಗಲಿದೆ. ಸಕಾಲದಲ್ಲಿ ಹಣ ಖರ್ಚಾಗದಿದ್ದರೆ ಹಣ ವಾಪಸ್ ಪಡೆಯಲು ಕಾನೂನಿನಲ್ಲಿ ಅವಕಾಶವಿದೆ. ಇದನ್ನು ಮುಂದಿಟ್ಟುಕೊಂಡು ಸಿಎಂ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ತಕ್ಷಣ ಕ್ರಿಯಾ ಯೋಜನೆ ಪಡೆದು ಕಾಮಗಾರಿಗೆ ಅನುಮೋದನೆ ನೀಡಿ, ಇಲ್ಲದಿದ್ದಲ್ಲಿ ಹಣ ವಾಪಸ್ ಪಡೆಯುವುದಾಗಿ ತಿಳಿಸಿದ್ದಾರೆ. ಒಟ್ಟಾರೆ ಶಾಸಕರಿಗೆ ಪ್ರದೇಶಾಭಿವೃದ್ಧಿ ನಿಧಿ ಹಣ ಬಳಕೆಗೆ ಮೀನಾಮೇಷ ಎಣಿಸುತ್ತಿದ್ದಾರೆ. ಸರ್ಕಾರ ಒಂದೇ ಬಾರಿ 2 ಕೋಟಿ ರು ಒಟ್ಟಿಗೆ ಬಿಡುಗಡೆ ಮಾಡಿದರೆ ಶಾಸಕರಿಗೂ ಅನುದಾನ ಸದ್ಬಳಕೆ ಮಾಡಿಕೊಳ್ಳಲು ಅನುವಾಗುತ್ತೆ. 25, 35, 40 ಲಕ್ಷ ಹೀಗೆ ಚಿಲ್ಲರೆ ಹಣ ನೀಡಿದರೆ ಯಾವ ಯೋಜನೆಗೆ ಬಳಸುವುದು ಎಂದು ನಿರ್ಲಕ್ಷ್ಯ ಮಾಡ್ತಾರೆ.
ಇನ್ನಾದರೂ ಸರ್ಕಾರ ಹಾಗೂ ಜನಪ್ರತಿನಿಧಿಗಳು ಒಟ್ಟಾಗಿ ಶಾಸಕರ ಪ್ರದೇಶಾಭಿವೃದ್ಧಿ ನಿಧಿ ಬಳಸಿಕೊಳ್ಳಲಿ ಎಂಬುದು ಜಿ ಕನ್ನಡ ನ್ಯೂಸ್ ಆಶಯವಾಗಿದೆ. ರಾಜಪ್ಪ, ಸುತ್ತೂರು ಪೊಲಿಟಿಕಲ್ ಬ್ಯೂರೋ, ಜಿ ಕನ್ನಡ ನ್ಯೂಸ್, ಬೆಂಗಳೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.